2024-25ರ ವರ್ಷದಲ್ಲಿ ಟಾಟಾ ಸಂಸ್ಥೆಯವರ ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ ಮೂಲಕ ನೀಡಲಾದ ದೇಣಿಗೆಯಲ್ಲಿ ಬಹುದೊಡ್ಡ ಮೊತ್ತವು ಭಾರತೀಯ ಜನತಾ ಪಕ್ಷಕ್ಕೆ ಸಂದಿದೆ. ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ ಎಂಬುದು ಟಾಟಾ ಸಮೂಹ ಸಂಸ್ಥೆಗಳು ನಿಯಂತ್ರಿಸುವುದಾಗಿದೆ. ಕಳೆದ ವರ್ಷ ಈ ಟ್ರಸ್ಟ್ 915 ಕೋಟಿ ರೂಪಾಯಿ ದೇಣಿಗೆಯನ್ನ ನೀಡಿದೆ. ಅದರಲ್ಲಿ ಮುಕ್ಕಾಲು ಪಾಲಿಗಿಂತಲೂ ಹೆಚ್ಚು 83% ಬಿಜೆಪಿ ಪಕ್ಷಕ್ಕೆ ಸಂದಾಯವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ 8.4% ನಿಧಿ ಮಾತ್ರ ಸಿಕ್ಕಿದೆ. 2024ರಲ್ಲಿ ಚುನಾವಣಾ ಅಕ್ರಮಗಳನ್ನು ಮನಗೊಂಡು ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸಿತ್ತು. ಚುನಾವಣಾ ಬಾಂಡ್ ರದ್ದಾದ ಬಳಿಕವೂ ಬಿಜೆಪಿಯು ಉದ್ಯಮಗಳಿಂದ ಸಿಂಹಪಾಲು ದೇಣಿಗೆಯನ್ನ ಪಡೆಯುತ್ತಿದೆ. ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಈ ದೇಣಿಗೆಯ ವಿವರಗಳು ಇವೆ. ಇದು ಲೆಕ್ಕಕೊಟ್ಟ ವಿವರ. ಲೆಕ್ಕ ಕೊಡದ ದೇಣಿಗೆ ಇದಕ್ಕಿಂತ ದೊಡ್ಡದು ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ಬಿಜೆಪಿಯು ಕಳೆದ ವರ್ಷ ಪಿಇಟಿಯಿಂದ 757.6 ಕೋಟಿ ರೂಪಾಯಿ, ನ್ಯೂ ಡೆಮೊಕ್ರಾಟಿಕ್ ಇಟಿಯಿಂದ 150 ಕೋಟಿ ರೂಪಾಯಿ, ಹಮಮೋರ್ನಿ ಇಟಿಯಿಂದ 30.1 ಕೋಟಿ ರೂಪಾಯಿ, ಟ್ರಂಪ್ ಇಟಿಯಿಂದ 21 ಕೋಟಿ, ಜನಕಲ್ಯಾಣ ಇಟಿಯಿಂದ 9.5 ಲಕ್ಷ ರೂಪಾಯಿ, ಇಂಟಿಗ್ರೇಟಿಂಗ್ ಇಟಿಯಿಂದ 7.75 ಲಕ್ಷ ರೂಪಾಯಿ ಪಡೆದಿದೆ. ಕಳೆದ ವರ್ಷ ಬಿಜೆಪಿ ಪಡೆದ ದೇಣಿಗೆಯ ಮೊತ್ತ 959 ಕೋಟಿ ರೂಪಾಯಿ. ಕಾಂಗ್ರೆಸ್ ಪಕ್ಷವು ಮೇಲಿನ ಎಲ್ಲಾ ಮೂಲಗಳಿಂದ 216.3 ಕೋಟಿ ರೂಪಾಯಿ ದೇಣಿಗೆಯನ್ನ ಪಡೆದಿದೆ.